ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಕೃತಿಯ ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ದಿನ ವಾಸ್ತು ಬಗ್ಗೆ ಹೇಳ್ತಾ, ನಮ್ಮ ಮನೆಯ ವಾಸ್ತು ಚೆನ್ನಾಗಿದ್ರೆ ನಮಗೆ ಮನೆಗೆ ಧನಾಕರ್ಷಣೆ ಆಗಬೇಕು, ಲಕ್ಷ್ಮಿ ನಮ್ಮನೆಗೆ ಯಾವತ್ತೂ ಒಲಿದು ಬರ್ತಾ ಇರಬೇಕು, ನಮ್ಮನೆ ಸ್ಥಿರವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯ ಯಾವ ಭಾಗದಲ್ಲಿ ಲಕ್ಷ್ಮಿ ಸ್ಥಾನಕ್ಕೆ ನಾವು ಆದ್ಯತೆ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ಈಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇದರಲ್ಲಿ ಈಗ ನಾವು 4 ಭಾಗ ಮಾಡೋಣ. ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಈಗ ಎಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ, ಈ ಆಗ್ನೇಯ ದಿಕ್ಕಿನ ಬಂದು ಕುಬೇರ ಮೂಲೆ ಅಂತ ಮಾತಾಡಿ, ಇಲ್ಲಿ ನಾವು ಹಣಕಾಸನ್ನ ಇಡ್ಬೇಕು, ಇಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ದುಡ್ಡನ್ನ ಇಡ್ಬೋದು, ದುಡ್ಡು ಇಟ್ಟರೆ ಏನಾಗಲ್ಲ, ಸ್ಥಿರವಾಗಿರುತ್ತೆ. ಇಲ್ಲಿ ನಮಗೆ ಕುಬೇರ ಮೂಲೆ ಅಂತ ಇದ್ರೆ ದುಡ್ಡು ನಮಗೆ ಎಷ್ಟೆಚ್ಚು ಬರೋದಿಲ್ಲ, ಏನೂ ಇಲ್ಲ, ಕಮ್ಮಿನೂ ಆಗೋದಿಲ್ಲ, ಹೆಚ್ಚು ಆಗೋದಿಲ್ಲ. ದುಡ್ಡು ಏನು ಅಷ್ಟು ಇಲ್ಲಿ ಇಟ್ಟಿರ್ತೀರ ಅಷ್ಟು. ನಮಗೆ ಹೆಚ್ಚೆಚ್ಚು ದುಡ್ಡು ಬರಬೇಕು, ನಮ್ಗೆ ಹೆಚ್ಚೆಚ್ಚು ಧನಾಕರ್ಷಣೆ ಆಗಬೇಕು ಅಂತ ಹೇಳಿದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಬಂದಿರೋದು ನಮ್ಗೆ ಏನು ಗೊತ್ತಾ, ನಮಗೆ ಜನಗಳಿಗೆ ತಿಳ್ಕೊಂಡಿಲ್ಲ, ಪೂರ್ವ ಮತ್ತು ಪಶ್ಚಿಮ ಎರಡರದ ಮಧ್ಯಭಾಗ, ಉತ್ತರ ಭಾಗ, ಇದು ಲಕ್ಷ್ಮಿಯ ಸ್ಥಾನ. ಉತ್ತರದ ಮಧ್ಯ ಭಾಗ ಇದು ನಮಗೆ ಲಕ್ಷ್ಮಿಯ ಸ್ಥಾನ. ಎಕ್ಸಾಂಪಲ್, ಈಗ ನಮಗೆ ನೀವು ಎಲ್ಲರೂ ಕೇಳಿರೋಂಗೆ ಅತಿ ಹೆಚ್ಚು ಶ್ರೀಮಂತ ದೇವರು ಗೊತ್ತಾಯ್ತಾರೆ ಯಾವುದು ಅಂತ? ತಿರುಪತಿ ವೆಂಕಟೇಶ್ವರ ಸ್ವಾಮಿ ಕಲಿಯುಗದಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇವರು ಅಂತ. ಇಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇವರು ಆಗ ಕಾರಣ, ಜೊತೆಗೆ ಅಲ್ಲಿ ಹೆಚ್ಚೆಚ್ಚು ಹಣ ಹರಿದು ಬರೋಕ್ಕೆ ಕಾರಣ ಏನ್ ಗೊತ್ತಾ? ಅಲ್ಲಿರುವಂಥ ವಾಸ್ತುಶಿಲ್ಪ. ನಾನು ಅಲ್ಲಿ ಹೋಗಿ ವರ್ಷ ನಾವು ತಿರುಪತಿಗೆ ಹೋಗ್ತೀವಿ, ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಅಲ್ಲಿರುವಂಥ ವಾಸ್ತುಶಿಲ್ಪನ ನೋಡಿ ನಾವು, ಹೌದು ಇಲ್ಲಿ ಇರೋಂಥ ವಾಸ್ತುಶಿಲ್ಪ ಎಕ್ಸಾಕ್ಟಾಗಿ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಮೊದಲು ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಎಕ್ಸಾಂಪಲ್ ನೋಡಿ, ಅಲ್ಲಿ ಹೆಂಗೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಪೂರ್ವ, ಪಶ್ಚಿಮ, ಪೂರ್ವಕ್ಕೆ ಮುಖ ಮಾಡಿ ದೇವರು, ಇಲ್ಲಿರೋ ದೇವರು ಪೂರ್ವಕ್ಕೆ ಮುಖ ಮಾಡಿದೆ. ಅಲ್ಲಿ ಹೆಂಗಿದೆ ನ್ಯಾಚುರಲ್ ಆಗಿ, ಅಲ್ಲಿ ಕೊಳ ಇದೆ, ಕಲ್ಯಾಣಿ ಇದೆ ಅಲ್ಲ, ಕಲ್ಯಾಣಿ ಬಂದು ಈಶಾನ್ಯ ಮೂಲೆಗೆ ಬಂದಿದೆ. ಕರೆಕ್ಟಾಗಿ ಕಲ್ಯಾಣಿ ಇಲ್ಲಿದೆ. ಈಶಾನ್ಯ ಮೂಲೆ ನೀರು ಇರ್ಬೇಕು ಅಂತ, ನೀರು ಅಲ್ಲಿ ಕಲ್ಯಾಣಿ ಇದೆ ಕರೆಕ್ಟಾಗಿ ಈಶಾನ್ಯ ಮೂಲೆಯಲ್ಲಿ. ಅಂದ್ರೆ ನಮ್ಗೆ ಈಶಾನ್ಯದಲ್ಲಿ ನೀರು ಬರಬೇಕು, ಯಾವತ್ತು ತಂಪಾಗಿರ್ಬೇಕು, ಕೂಲ್ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನೀರು ಕಲ್ಯಾಣಿಯಲ್ಲಿದೆ. ಅದೇ ರೀತಿ ನೋಡಿ, ಅಬ್ಸರ್ವ್ ಮಾಡಿ, ವಾಯುವ್ಯ, ಇಲ್ಲಿ ವಾಯುವ್ಯದಲ್ಲಿ ಬಂದು ಹೊರಗಡೆ ಇಲ್ಲಿ ಲಡ್ಡು ಕೊಡುವಂತ ಕೌಂಟರ್ ಮಾಡಿದ್ದಾರೆ. ವಾಯುವ್ಯ ದಿಕ್ಕು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವು ಏನು ಹಾಕ್ತಾ ಇರ್ತೀವಿ ವಾಯುವ್ಯದಲ್ಲಿ, ಕೊಡ್ತಾ ಇರ್ತೀವಿ, ಮಾರ್ತಾ ಇರ್ತೀವಿ, ಸೇಲ್ ಮಾಡೋದಾಗ್ಲಿ, ಅಂಗಡಿಲಾಗ್ಲಿ, ಎಲ್ಲಾಗ್ಲಿ ವಾಯುವ್ಯ ದಿಕ್ಕಲ್ಲಿ ಇಟ್ಕೊಂಡು ಏನ್ ಮಾರ್ತೀವಿ, ಅತಿ ಹೆಚ್ಚು ಸೇಲ್ಸ್ ಆಗುತ್ತೆ ನಮ್ಗೆ. ಅತಿ ಹೆಚ್ಚು ಸೇಲ್ಸ್ ಅಂದ್ರೆ ಅತಿ ಹೆಚ್ಚು ಸೇಲ್ಸ್. ಇಲ್ಲಿ ನೋಡಿ, ವಾಯುವ್ಯ ದಿಕ್ಕು ನ್ಯಾಚುರಲ್ ಆಗಿ ವಾಯುವ್ಯ ದಿಕ್ಕಿನಲ್ಲಿ ಲಡ್ಡುನ ಸೇಲ್ಸ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಲಡ್ಡುಗಳನ್ನ ಸೇಲ್ ಆಗ್ತಾ ಇದೆ ತಿರುಪತಿಲಿ. ಅದಾಗಿ ಬಂದು ಈಗ ದಕ್ಷಿಣದ ಬಂದು ಇಲ್ಲೇ ಮಾಡ್ತಿದ್ರೆ, ನಮ್ಗೆ ದಕ್ಷಿಣ ದಿಕ್ಕು ಅಂದ್ರೆ ಅಲ್ಲಿ ಭಾರವಾದ ವಸ್ತುಗಳಿರ್ಬೇಕು, ತೂಕವಾದ ವಸ್ತುಗಳಿರ್ಬೇಕು ಅಂತ. ಈ ದಕ್ಷಿಣದಲ್ಲಿ ಬಂದು ಇಲ್ಲಿ ಏನ್ ಮಾಡಿದ್ದಾರೆ, ದೇವಸ್ಥಾನ ಮುಂದೆಯಲ್ಲಿ ತುಲಾಭಾರ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಹೋದಾಗ ನೋಡಿ, ತೂಕವಾದ ಬರಬೇಕು ಅಂದ್ರೆ ಇಲ್ಲಿ ತುಲಾಭಾರ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಮುಖ ಮಾಡಿದೆ ಹಿಂಗೆ. ಆಮೇಲೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ತಿರುಪತಿಲಿ ನಮಗೆ ಎಲ್ಲರಿಗೂ ಬಂದಂಗೆ ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪಶ್ಚಿಮ ಮತ್ತೆ ದಕ್ಷಿಣ ಅಲ್ಲಿ ಭಾರ ಬೀಳ್ಬೇಕು. ಅತಿ ಎತ್ತರವಾದಂತ ಮರಗಿಡ ಬೆಳೆಸಿ ಅಲ್ಲಿ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ. ನಮ್ಗೆ ಪೂರ್ವ ಮತ್ತೆ ಉತ್ತರ ಖಾಲಿ ಜಾಗ ಇರಬೇಕು. ಅಂದ್ರೆ ನಮ್ಗೆ ಪೂರ್ವ ಮತ್ತೆ ಉತ್ತರದಿಂದ ಪಾಸಿಟಿವ್ ಎನರ್ಜಿ ಬರಬೇಕು, ಹಣಕಾಸು ಬರಬೇಕು, ಆರ್ಥಿಕತೆಗೆ ನಾವು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಪೂರ್ವ ಮತ್ತೆ ಉತ್ತರ ಭಾಗ ಫ್ರೀ ಆಗಿರ್ಬೇಕು. ಅಲ್ಲಿಂದ ನಮ್ಗೆ ಬರುತ್ತೆ ದಕ್ಷಿಣ ಮತ್ತೆ ಪಶ್ಚಿಮ, ಅಲ್ಲಿ ನಮ್ಗೆ ಭಾರವಾದ ವಸ್ತುಗಳನ್ನ ಇಡಬೇಕು. ಆಮೇಲೆ ದೊಡ್ಡ ದೊಡ್ಡ ಮರಗಿಡ ಬೆಳೆಸಿ ಅಂತ ನಾವು ಹೇಳ್ತೀವಿ, ಸಜೆಷನ್ ಮಾಡ್ತೀವಿ. ಅದೇ ರೀತಿ ಏನಾಗಿದೆ ಅಂದ್ರೆ, ಈಗ ತಿರುಪತಿಲಿ ನ್ಯಾಚುರಲ್ ಆಗಿ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಬೆಟ್ಟ ಗುಡ್ಗಳಿವೆ, ದೊಡ್ಡ ಬೆಟ್ಟಗಳಿದೆ. ಇದು ಈಚೆ ಖಾಲಿ ಇದೆ, ಹಿಂಗೆ ಪಾಸಿಟಿವ್ ಎನರ್ಜಿ ಬಂದಿದ್ದು ಮುಂದೆ ಹೋಗಲ್ಲ. ನ್ಯಾಚುರಲ್ ಆಗಿ ವಾಸ್ತುಗೆ 100% ಎಕ್ಸಲೆಂಟ್ ಆಗಿದೆ ತಿರುಪತಿ ದೇವಸ್ಥಾನ.
ಇದೇ ರೀತಿ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಮನೆಗಳನ್ನ ನಾವು ಮಾಡ್ಕೊಂಡಾಗ ನಮ್ಗೆ ಲಕ್ಷ್ಮಿ ಆಗಮನ ಆಗುತ್ತೆ, ಆಮೇಲೆ ಹೆಚ್ಚು ಖುಷಿಯಾಗಿ ಸಂತೋಷವಾಗಿರೋಕೆ ಅನುಕೂಲ ಆಗುತ್ತೆ ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಈಗ ಅಲ್ಲಿ ಏನಾಗಿದೆ, ತಿರುಪತಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದು ಹುಂಡಿಗೆ ಬರ್ತೀವಿ, ತಿರುಪತಿಗೆ ಹುಂಡಿ ಹಾಕಕ್ಕೆ ಕಾಣಿಕೆ ಹಾಕಕ್ಕೆ ಬರ್ತೀವಿ ದುಡ್ಡು. ಇಲ್ಲಿ ಹುಂಡಿ ಇಟ್ಟಿದ್ದಾರೆ, ಹಿಂಗದು ಇಷ್ಟು ಓಪನ್ ಮಾಡಿ ಬಾಕ್ಲು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ರೆ ಗೊತ್ತಾ, ಒಳಗಡೆ ಬರೋ ಡೋರ್ ಇದೆ ಒಂದು, ಅದು ಈಶಾನ್ಯ ಮೂಲೆಯಲ್ಲಿ ಓಪನ್ ಮಾಡಿಟ್ಟಿದ್ದಾರೆ ಡೋರ್ನ. ಇಲ್ಲಿ ಇಟ್ಟಿದ್ದಾರೆ, ಈಶಾನ್ಯ ಮೂಲೆ ಡೋರ್ ಓಪನ್ ಕೊಟ್ಟಿದ್ದಾರೆ ಒಳಗೆ ಬರಕ್ಕೆ. ಇಲ್ಲಿ ಹುಂಡಿ ಇದೆ, ಇದು ನಾರ್ತ್ ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರದ ಮಧ್ಯ ಭಾಗದಲ್ಲಿ ಇಟ್ಟಿದ್ದಾರೆ ಕರೆಕ್ಟಾಗಿ. ಇಲ್ಲಿ ಲಕ್ಷ್ಮಿಯ ಸ್ಥಾನ, ಅದು ನಮ್ಗೆ ಹೆಚ್ಚೆಚ್ಚು ಹಣ ಬರ್ತದೆ. ಇಲ್ಲಿ ತಿರುಪತಿಲಿ ಏನ್ ಮಾಡಿದ್ದಾರೆ ಅಂದ್ರೆ ನಾರ್ತ್ ಮಧ್ಯ ಭಾಗ ಕರೆಕ್ಟಾಗಿ ಇಟ್ಟಿದ್ದಾರೆ ನಮ್ಗೆ ಹುಂಡಿ ಹಣಕಾಸನ್ನ ಬರಕ್ಕೆ ಇದ್ ಮಾಡಕ್ಕೆ ನಾವು ಹುಂಡಿಗೆ. ಅಲ್ಲಿ ಈಗ ಅದು ಸ್ಪೆಷಾಲಿಟಿ ಹೆಂಗೆ ಅಂತ ಹೇಳಿದ್ರೆ, ವಾಸ್ತವದಲ್ಲಿ ಈಗ ಯಾರೋ ಒಬ್ರು ನಾರ್ಮಲ್ ಸುಮ್ಮನೆ ನಾವು ಏನು ಹಾಕಬೇಡ ದುಡ್ಡು ನಾವು ಹಾಕಲ್ಲ, ನನ್ನ ಪಾಠ ನಾನು ಹೋಗ್ತೀನಪ್ಪ, ನಾನು ಏನು ದುಡ್ಡೇನು ಹಾಕಲ್ಲ, ಕೈ ಮುಕ್ಕೋಯ್ತೀನಿ ಸಾಕು ಅಂತ ಹೋಯ್ತಿದ್ರು, ಅಲ್ಲಿ ದುಡ್ಡು ಆ ಜಾಗಕ್ಕೆ ಬಂದ ಮೇಲೆ ಹಾಕ್ಬಿಡೋಣ, ಒಂದು 50-100 ಇಲ್ಲೊಂದು 500 ರೂಪಾಯಿ ಹಾಕ್ಬಿಡ ಅಂತ ಆ ರೀತಿ ಮನ್ಸಾಗುತ್ತೆ. ಅಕಸ್ಮಾತ್ ಒಂದು 10 ರೂಪಾಯಿ ಹಾಕ್ತೀನಿ ಸಾಕು, 100 ರೂಪಾಯಿ ಹಾಕ್ತೀನಿ ಅಂತ ಅನ್ಕೊಂಡು ಹೋದ್ರು ಅಲ್ಲಿ ಹೋದಾಗ ಮನ್ಸು ಚೇಂಜ್ ಆಗಿ ಒಂದು 200 ಹಾಕೋಣ, 500 ಹಾಕ್ಬಿಡೋಣ ಅಂತ. ಆ ರೀತಿ ಇದು ಇಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರನ ಬರೆದು ಸ್ಥಾಪಿಸಿಟ್ಟಿದ್ದಾರೆ, ಅದ್ರ ಮೇಲೆ ಹುಂಡಿ ಇಟ್ಟಿದ್ದಾರೆ. ಈ ರೀತಿ ವಾಸ್ತು ತಿರುಪತಿದು ಎಕ್ಸಲೆಂಟ್ ಆಗಿ 100% ವಾಸ್ತು ಇದೆ. ವೀಕ್ಷಕರೇ, ನಿಮ್ಗೂ ಅದೇ ಹೇಳ್ತಾರೆ, ನಾವೇನ್ ತಪ್ಪೇನ್ ಮಾಡ್ತಿದೀವಿ ಅಂತ ಹೇಳಿದಾಗ, ಈಗ ಇಷ್ಟ ಬಂದ ಜಾಗದಲ್ಲಿ ಈಗ ಇಲ್ಲಿ ಉಚ್ಚ ಸ್ಥಾನ, ಇಲ್ಲಿ ಓಪನ್ ಕೊಡ್ಬೇಕು ಅಂತ ಹೇಳ್ತೀವಿ. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ನಮ್ಗೆ ಅನುಕೂಲ ಸರಿ ಇಲ್ಲ, ಇಲ್ಲಿ ಓಪನ್ ಕೊಟ್ಬಿಡೋದು ನೀಚ ಸ್ಥಾನ, ಮನೆ ಎಂಟ್ರಿನೇ ತಪ್ಪಾಯ್ತು. ಆಮೇಲೆ ನಾರ್ತ್ ಅಲ್ಲಿ ಭಾರ ಇಟ್ಬಿಡೋದು ವಸ್ತುಗಳನ್ನ. ನಮ್ಗೆ ಲಕ್ಷ್ಮಿ ಬಾ ಅಂದ್ರೆ ಎಲ್ಲಿ ಬರ್ತದೆ ಅಲ್ವಾ? ನಮ್ಗೆ ಲಕ್ಷ್ಮಿ ಬರ್ಬೇಕು, ಚೆನ್ನಾಗಿರ್ಬೇಕು, ನಮ್ಮನೆ ಹಣಕಾಸು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಾರ್ತ್ ಅಲ್ಲಿ ಮಧ್ಯ ಭಾಗ, ಈ ಭಾಗದಲ್ಲಿ ನಮ್ಗೆ ಮನೆ ಹೊರಗಡೆ ಎಲ್ಲ ಕ್ಲಿಯರ್ ಆಗಿರ್ಬೇಕು. ದೊಡ್ಡ ದೊಡ್ಡ ಮರಗಳು, ಆಮೇಲೆ ನಾವು ಭಾರದ ವಸ್ತು ಕಲ್ಲು ಇಟ್ಬಿಡೋದಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಹೂವು ಬುಟ್ಟಿಗಳನ್ನ ಇಟ್ಬಿಡೋದು, ದೊಡ್ಡ ದೊಡ್ಡ ಹೂ ಕುಂಡಗಳು ಇಟ್ಬಿಡೋದು. ಈ ರೀತಿ ಇಟ್ಟಾಗಂತ ನಮ್ಗೆ ಲಕ್ಷ್ಮಿ ಸ್ಥಾನ ಬರಕ್ ಆಗಲ್ಲ, ನಮ್ಗೆ ಬ್ರೇಕ್ ಆಗುತ್ತೆ ಅಲ್ಲಿ ಜಾಗದಲ್ಲಿ ಬರಕ್ಕಾಗಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು, ಈ ಉತ್ತರ ಮಧ್ಯ ಭಾಗ, ಈ ಮಧ್ಯ ಭಾಗನ ನಾವು ಕ್ಲಿಯರ್ ಆಗಿ ಇಟ್ಕೋಬೇಕು, ಖಾಲಿ ಇಟ್ಕೊಬೇಕು. ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದಾಗ, ನಮ್ಮ ಮನೆಯಲ್ಲಿ ಆದ್ರೆ ಏನಾದ್ರು ಸರಿ, ರೂಮಲ್ಲಿ ಸರಿ, ಉತ್ತರದ ಮಧ್ಯ ಭಾಗ, ಈಗ ಹಾಲ್ ಬಂತು, ಹಾಲಲ್ಲಿ ಉತ್ತರದ ಮಧ್ಯ ಭಾಗದಲ್ಲಿ ಬೀರ್ನ ಇಟ್ಕೊಂಡು ಇಲ್ಲಿ ದುಡ್ಡಿಡ್ಬೇಕು. ಆಗ ನಮ್ಗೆ ಹಣಕಾಸು ವ್ಯವಸ್ಥೆ ಹೆಚ್ಚೆಚ್ಚಾಗಿ ಬರುತ್ತೆ. ಇಲ್ಲಿ ಈ ಜಾಗದಲ್ಲಿ ಅನುಕೂಲ ಇದ್ರೆ ಇಲ್ಲೇ ಒಂದು ಬೀರ್ ಇಡಬೇಕು ಅಂದ್ರೆ ಕಬ್ಬಿಣದ್ದು ಬಾಕ್ಸ್ಗಳಾಗಬೇಕು, ಮರದ್ದು ಪ್ಲೇಬಿಡ್ದು ಅದೆಲ್ಲ ಇಡಬಾರ್ದು. ಈ ರೀತಿ ಇಟ್ಕೊಂಡು ನಮ್ಗೆ ಹಣಕಾಸು ತಂದು ಇಡ್ದಂಗೆ ಏನಾಗುತ್ತೆ ಅಂದ್ರೆ, ಹೆಚ್ಚೆಚ್ಚು ನಮಗೆ ಮನೆಗೆ ಹಣ ಬರೋಕ್ಕೆ, ಲಕ್ಷ್ಮಿ ಆಗಮನ ಆಗೋಕ್ಕೆ ಅನುಕೂಲ ಆಗುತ್ತೆ. ವೀಕ್ಷಕರೇ, ಈ ರೀತಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳು ಬೇಕು ಇನ್ನು ಅಂತ ಹೇಳಿದ್ರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದ್ರು ವಾಸ್ತು ಸಲಹೆ ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ನಂಬರ್ ಇಲ್ಲಿ ಕೊಟ್ಟಿದ್ದೀವಿ, ನಿಮ್ಗೆ ವಾಸ್ತು ಸಲಹೆನ ಕೊಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.